Hi friends, welcome to Kannada Tech News episode 28. For some reasons, ನಮ್ಮ ಚಾನಲ್ನಲ್ಲಿ ಕೆಲವು ತಿಂಗಳಿಂದ ಟೆಕ್ ನ್ಯೂಸ್ ಹಾಕ್ತಾ ಇರಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಟೆಕ್ ನ್ಯೂಸ್ ಅನ್ನ ಹಾಕ್ತೀನಿ. ಸೊ ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಫೇಸ್ಬುಕ್ ಕಡೆಯಿಂದ. ಫೇಸ್ಬುಕ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಕೆಲವೊಂದು ಇನ್ಆಕ್ಟಿವ್ ಯೂಸರ್ಸ್ ಅಂದ್ರೆ ಫೇಸ್ಬುಕ್ ಅನ್ನ ಯೂಸ್ ಮಾಡದೇ ಇರ್ತಾರಲ್ಲ ಅವರ ಒಂದು ಡೇಟಾಗಳನ್ನ ಬೇರೆ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಮಾರ್ಬಿಟ್ರಂತೆ. ಸೊ ಇದು ಅವರಿಗೆ ಗೊತ್ತಿಲ್ಲ ಅಂತ, ಯಾಕಂದ್ರೆ ಎಂಪ್ಲಾಯೀಸ್ ಮಾಡಿರೋದು ಮತ್ತೆ ಇದನ್ನ ಕ್ಲಿಯರ್ ಮಾಡಿದೀವಿ ಅಂತ ಹೀಗೆ ಹಾಕಿದ್ದಾರೆ. ಸೊ ಈಗ ಆಲ್ರೆಡಿ ಇಂಡಿಯಾದಲ್ಲಿ ನಮ್ಮ ಒಂದು ಪ್ರೈವಸಿ ಅಂದ್ರೆ ಭಾರತೀಯರ ಪ್ರೈವಸಿಯನ್ನ ಗೊತ್ತಿಲ್ಲದೇ ಮಾರ್ತಿದ್ದಾರೆ, ಚೈನೀಸ್ ಅವರು ತಗೊಳ್ತಿದ್ದಾರೆ ಅಂತ ಚೈನೀಸ್ ಅಪ್ಲಿಕೇಶನ್ ಬ್ಯಾನ್ ಮಾಡಿದ್ದಾರೆ. ಆದರೆ ಈ ಒಂದು ಫೇಸ್ಬುಕ್ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ರೀತಿ ಯೂಸರ್ಸ್ನ ಡೇಟಾಗಳನ್ನು ಬೇರೆ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಮಾರ್ತಾ ಇದೆ. ಇದು ನಮ್ಮ ಇಂಡಿಯನ್ ಗೌರ್ಮೆಂಟಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಟಿಕ್ ಟಾಕ್ ಅಪ್ಲಿಕೇಶನ್ ಸೇರಿ ಇನ್ನೂ 58 ಅಪ್ಲಿಕೇಶನ್ಗಳನ್ನ ಚೈನೀಸ್ ಅಪ್ಲಿಕೇಶನ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡಿದ್ರಿಂದ ಅದರಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ವ್ಯೂವರ್ಸ್ಗೆ ತುಂಬಾನೇ ಅದು ನೋಡದೆ ಸುಮ್ಮನೆ ಇರಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಮಿತ್ರೋನ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಿದ್ದಾರೆ ಕ್ರಿಯೇಟರ್ಸ್ ಮತ್ತು ವ್ಯೂವರ್ಸ್. ಸೊ ಈಗ ಪ್ಲೇಸ್ಟೋರ್ ನಲ್ಲಿ ಒಂದು ಮಿತ್ರೋನ್ ಅಪ್ಲಿಕೇಶನ್ಗೆ 1.7 ಕೋಟಿ ಡೌನ್ಲೋಡ್ಸ್ ಆಗಿದೆ. ಸೊ ನನ್ನ ಒಂದು ಪರ್ಸನಲ್ ರೆಕಮೆಂಡೇಶನ್ ಏನಂದ್ರೆ ಈ ರೀತಿಯಾದ ಅಪ್ಲಿಕೇಶನ್ ಗಳನ್ನ ನಾವು ಯೂಸ್ ಮಾಡದೇ ಇರೋದು ಬೆಟರು. ಯಾಕಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದರಲ್ಲಿ ಯಾಕೆ ಅಂತ ರೀಸನ್ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಅಮೆಝಾನ್ ಪ್ರೈಮ್ ಅನ್ನ ನೀವು ಇಷ್ಟು ದಿನ ನೋಡ್ಬೇಕಂದ್ರೆ ನಿಮ್ಮ ಒಂದು ಕಂಪ್ಯೂಟರ್ ನಲ್ಲಿ ನೀವು ಅದರ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ನೋಡ್ಕೊಬಹುದಾಗಿತ್ತು. ಆದ್ರೆ ಈಗ ಅಮೆಝಾನ್ ಪ್ರೈಮ್ ಇಂದು ಒಂದು ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ, ಸಾಫ್ಟ್ವೇರ್. ಸೊ ಅದನ್ನ ನೀವು ಮೈಕ್ರೋಸಾಫ್ಟ್ ಆಪ್ಸ್ ನಲ್ಲಿ ಆಪ್ ಸ್ಟೋರ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಬಹುದು. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ಜಿಯೋ ಕಡೆಯಿಂದ. ಜಿಯೋ ಈಗ ಜಿಯೋ ಮೀಟ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಝೂಮ್ ಅಪ್ಲಿಕೇಶನ್ ನ ಬದಲಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಗೋಸ್ಕರ ಯೂಸ್ ಆಗ್ತಿದೆ. ಸೊ ಈ ಒಂದು ಅಪ್ಲಿಕೇಶನ್ ನಲ್ಲಿ 100 ಜನ ಪಾರ್ಟಿಸಿಪೆಂಟ್ಸ್ ಒಂದೇ ಸಲ ವಿಡಿಯೋ ಕಾಲಿಂಗ್ ಅನ್ನ ಮಾಡ್ಕೊಬಹುದು. ಸದ್ಯಕ್ಕೆ ಇದರಲ್ಲಿ 24 hours ಫ್ರೀ ಟೈಮ್ ಅನ್ನ ಕೊಟ್ಟಿದ್ದಾರೆ ವಿಡಿಯೋ ಕಾಲಿಂಗ್ ಅನ್ನ ಅಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೆ. ಸೊ ಇವತ್ತಿನ ಫೈನಲ್ ಟೆಕ್ ನ್ಯೂಸ್ ಏನಂದ್ರೆ ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ನಲ್ಲಿ ಇಷ್ಟು ದಿನ ನಾವು ಸ್ಟಿಕ್ಕರ್ಸ್ ಗಳನ್ನ ಕಳಿಸ್ತಾ ಇದ್ವಿ. ಆ ಒಂದು ಸ್ಟಿಕ್ಕರ್ಸ್ ಯಾವುದೇ ತರಹದ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಆ ಒಂದು ಅಪ್ಡೇಟ್ ನಲ್ಲಿ ನಾವು ವಾಟ್ಸ್ಆಪ್ ನಲ್ಲಿ ಸ್ಟಿಕ್ಕರ್ಸ್ ಕಳಿಸಿದ್ರೆ ಆ ಎಲ್ಲ ಸ್ಟಿಕ್ಕರ್ಸ್ ಗಳು ಮೂವ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದ ಅನಿಮೇಟೆಡ್ ಸ್ಟಿಕ್ಕರ್ಸ್ ಗಳನ್ನ ನಾವು ವಾಟ್ಸ್ಆಪ್ ನಲ್ಲಿ ಇನ್ ಫ್ಯೂಚರ್ ನೋಡ್ಕೊಬಹುದು. ಈಗ ಯಾರೆಲ್ಲ ವಾಟ್ಸ್ಆಪ್ ನ ಬೀಟಾ ವರ್ಷನ್ ಅನ್ನ ಯೂಸ್ ಮಾಡ್ತಿದ್ದೀರಾ ಸೊ ಅವರೆಲ್ಲ ಬಂದ್ಬಿಟ್ಟು ಈ ಒಂದು ಫೀಚರ್ ಅನ್ನ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ನಾರ್ಮಲ್ ಯೂಸರ್ಸ್ಗೂ ಈ ಒಂದು ಫೀಚರ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಇಫ್ ಬಂದಿಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ನ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ವಾಟ್ಸ್ಆಪ್ ನ ಬೀಟಾ ವರ್ಷನ್ ಗೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಬೀಟಾ ವರ್ಷನ್ ಗೆ ಹೇಗೆ ಜಾಯ್ನ್ ಆಗೋದಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ನೀವು ವಾಟ್ಸ್ಆಪ್ ನ ಬೀಟಾ ವರ್ಷನ್ ಗೆ ಜಾಯ್ನ್ ಆಗಬಹುದು. ಸೊ ಇವತ್ತಿನ ಒಂದು ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.